ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಆ್ಯಕ್ಚುಲಿ ನ್ಯೂ ಇಯರು. ನನ್ನ ಫೋನ್ ಕಳೆದೋದಾಗಿಂದ ನನ್ನ ಫೋನ್ ತೊಗೋಬೇಕು ಅಂತ ಅನ್ಕೋತಾ ಇದ್ದೆ. ಫೈನಲಾಗಿ ಇವಾಗ OnePlus 10T ಫೋನ್ ತೊಗೋತಾ ಇದ್ದೀನಿ. ಸಖತ್ ಖುಷಿ ಆಗ್ತೈತೆ. ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಯರ್ಲಿ ಒಂದು 2-3 ತಿಂಗಳು ವೆಯ್ಟ್ ಮಾಡಿದ್ದೀನಿ ನನ್ನ ಫೋನು ಕೆಟ್ಟೋದಾಗಿಂದ. ಸೊ ಎರಡರಲ್ಲೂ ಒಂಥರ ಪಜಲ್ ಆಗಿದೆ. ಐಫೋನ್ ತೊಳೋದು OnePlus ತೊಳೋದು ಅಂತ ಅಂದ್ಬಿಟ್ಟು ಐಫೋನ್ ತೊಳೋದಕ್ಕೆ ತುಂಬ ಇನ್ನೂ ಟೈಮ್ ಇದೆ ಅಂತ ಅಂದ್ಬಿಟ್ಟು ಈಗ OnePlus ಸಖತ್ ಇಷ್ಟ ಆಗ್ಬಿಟ್ಟಿದೆ ನನಗೆ. ಮುಂಚೆಯಿಂದ ಒಂದು ಆಸೆ ಇತ್ತು OnePlus ಕಂಪ್ನಿ ಫೋನ್ ತೊಗೊಬೇಕು ಅಂತ ಅಂದ್ಬಿಟ್ಟು ಫೈನಲಾಗಿ ಇವತ್ತು ತೊಗೋತಾ ಇದ್ದೀನಿ. ಐ ಥಿಂಕ್ ತುಂಬ ಒಂದು ಲಾಂಗ್ ಗ್ಯಾಪ್ ಆದಮೇಲೆ ಯೂಟ್ಯೂಬಿಗೆ ಬರ್ತಾಯಿದ್ದೀನಿ. ಇದು ನ್ಯೂ ಇಯರ್ ದಿನ ಶೂಟ್ ಮಾಡಿರೋ ವೀಡಿಯೋ. ಅಂದರೆ ನಾನು ಫೋನ್ ತೊಗೊಂಡಿದ್ದ ದಿನ ನನ್ನ ಫೋನ್ ಕೆಟ್ಟೋದಾದಮೇಲೆ ನಾನು ನ್ಯೂ ಇಯರ್ವರೆಗೂ ವೆಯ್ಟ್ ಮಾಡಿ OnePlus ಆರ್ ಐಫೋನ್ ಇದರಲ್ಲಿ ತುಂಬ ಕನ್ಫ್ಯೂಷನ್ಸ್ ಇಟ್ಕೊಂಡು ಕೊನೆಯದಾಗಿ OnePlusನ ಚೂಸ್ ಮಾಡಿ OnePlus 10T ಫೋನ್ನ ನ್ಯೂ ಇಯರ್ ದಿನವೇ ತೊಗೊಂಡೆ. ನಾನು ನನ್ನ ತಮ್ಮ ಎಲ್ಲರೂ ಹೋಗಿದ್ದು ಫೋನ್ನ ತೊಗೊಳ್ಳೋದಕ್ಕೆ. ಅಂದರೆ ಒಂದು ದೊಡ್ಡ ಡ್ರೀಮ್ ಅಂತಲೇ ಹೇಳ್ಬೋದು. ನನ್ನ ಸಖತ್ತು ಆಸೆ ಇತ್ತು ಹೊಸ ಫೋನ್ ತೊಗೋಬೇಕು ಅಂತ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯಿಂದನೂ ಅನ್ಕೋತಾ ಇದೆ. ಫೈನಲಿ ಡ್ರೀಮ್ ಕಮ್ ಟ್ರೂ ಅನ್ನೋ ಥರ ನಾನು ಹೊಸ ಫೋನ್ನ ಹೊಸ ವರ್ಷದ ದಿನ ವೆಲ್ಕಮ್ ಮಾಡಿದೆ. ನ್ಯೂ ಇಯರಿಂದಲೇ ನಾನು ವೀಡಿಯೋಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಿತ್ತು. ಬಟ್ ಕೆಲವೊಂದು ಕಾರಣಾಂತರಗಳಿಂದ ನಾನು ವೀಡಿಯೋ ಮಾಡೋದಕ್ಕೆ ಆಗಲೇ ಇಲ್ಲ. ಸೊ ಇನ್ಮೇಲೆ ಆದಷ್ಟು ಕಂಟಿನ್ಯೂಸ್ ಆಗಿ ಮತ್ತು ವೀಡಿಯೋಸ್ನ ಮಾಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಈ ವಿಡಿಯೋ ನನಗೆ ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡಲೇಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಇದೇನಪ್ಪ ನ್ಯೂ ಇಯರ್ ವೀಡಿಯೋನ ಇಷ್ಟು ಲೇಟಾಗಿ ಶೇರ್ ಮಾಡ್ತಾಯಿದ್ದಾರೆ ಅಂತ ಬಿಟ್ಟು ದಯವಿಟ್ಟು ಯಾರೋ ಬೇಜಾರು ಮಾಡ್ಕೊಂಬೇಡಿ. ನನ್ನ ಡಿಸ್ಕಂಟಿನ್ಯೂಟಿಗೆ ನಿಜವಾಗ್ಲೂ ಕ್ಷಮೆ ಇರಲಿ. ಆದಷ್ಟು ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳ್ತಾಯಿದ್ರು ಏನಕ್ಕೆ ವೀಡಿಯೋಸ್ ಆಗ್ತಾಯಿಲ್ಲ. ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಜಾಸ್ತಿ ಜನ ಕೇಳ್ತಾಯಿದ್ರು ಏನಕ್ಕೆ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟೆ ಅಂತ ಅಂದ್ಬಿಟ್ಟು. ನ್ಯೂ ಇಯರ್ ಆಗಿದ್ದು ನೆಕ್ಸ್ಟ್ ದಿನ ಅಂದರೆ 2ನೇ ತಾರೀಕೆ ವೈಕುಂಠ ಏಕಾದಶಿ ಇತ್ತು. ನನ್ನ ಫೋನಲ್ಲಿ ಫಸ್ಟ್ ಟೈಮ್ ಶೂಟ್ ಮಾಡ್ತಾಯಿರೋ ವ್ಲಾಗ್ ಇದು. ಅಂದರೆ ಇದನ್ನು ಕೂಡ ತುಂಬ ಬೇಗನೆ ಶೇರ್ ಮಾಡಬೇಕಿತ್ತು. ಇದು ಆಲ್ರೆಡಿ ತುಂಬ ಲೇಟ್ ಆಗಿದೆ ಅಂತ ಗೊತ್ತು. ಬಟ್ ಆದರೂ ನೀವೆಲ್ಲ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊತೀರಾ ಅಂತ ನಾನು ಭಾವಿಸಿದ್ದೀನಿ. ಇದೆಲ್ಲ ನಮ್ಮ ಕಾಲೇಜ್ ಹತ್ರನೇ ಇರೋ ಲಕ್ಷ್ಮೀ ದೇವಸ್ಥಾನ. ಅಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಹೇಗೆ ಅಂತಂದರೆ ಮಿನಿ ತಿರುಪತಿಗೆ ಬಂದು ಹೋದಂಗಾಯಿತು. ಅಷ್ಟು ಸಖತ್ತು ಖುಷಿ ಆಗೋದು ನೋಡೋದಕ್ಕೆ. ಎಷ್ಟೇ ಆಗಲಿ ದೇವರು ಎಷ್ಟೇ ತುಂಬ ಸಿಂಪಲಾಗಿ ಅಲಂಕಾರ ಮಾಡಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವಾ. ನನ್ನ ದೇವ್ರ ವೀಡಿಯೋ ಶೂಟ್ ಮಾಡ್ತಾ ಇರೋದಕ್ಕೆ ನನಗೆ ಸಕ್ಕತ್ತು ಖುಷಿ ಆಗ್ತಾಯಿದೆ. ಅದು ಫಸ್ಟ್ನೇ ವ್ಲಾಗ್ ಬೇರೆ, ಇದು ಹೊಸ ಫೋನಿಂದ ಬರ್ತಾ ಇರೋದು. ಅದು ಇನ್ನೂ ಖುಷಿ. ಅಂದರೆ ಫೋನ್ ತೊಗೊಂಡಿದ್ದು ನೆಕ್ಸ್ಟ್ ದಿನವೇ ವೈಕುಂಠ ಏಕಾದಶಿ ಅಲ್ವಾ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಮುಂಚೆನೇ ಫೋನ್ ತೊಗೊಬೇಕಿತ್ತು. ಬಟ್ ಹೇಳಿದ್ನಲ್ಲ ತುಂಬ ಕನ್ಫ್ಯೂಷನ್ಸಲ್ಲಿ ಇದೆ. ಮತ್ತು ನಾನು ಯಾವುದಾದ್ರು ಆಫರ್ ಬಿಡಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ನನ್ನ ಫೋನ್ ಕೆಟ್ಟೋಗಿ ಮೋರ್ ದೆನ್ 1-2 ಮಂತ್ಸ್ವರೆಗೂ ನಾನು ವೆಯ್ಟ್ ಮಾಡಿದ್ದೀನಿ ಹೊಸ ಫೋನ್ನ ತೊಗೊಳೋದಕ್ಕೆ. ಫೋನ್ ಕೆಟ್ಟೋಗೋಕ್ಕಿಂತ ಮುಂಚೆ ಅಂತ ನಾನು 1-2 ವರ್ಷದಿಂದ ನಾನು ಐ ಥಿಂಕ್ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ನನಗೆ ಮುಂಚೆನೇ ಗೊತ್ತಿದ್ದಿದ್ರೆ, ಅಂದರೆ ಕನ್ಫರ್ಮ್ ಆಗಿ ಗೊತ್ತಿದ್ದಿದ್ರೆ ನಾನು ಮೇ ಬಿ MIಗೆ ಹೋಗ್ತಾ ಇರಲಿಲ್ಲ. ಸ್ಟಾರ್ಟಿಂಗೇ ಹೊಸ ಫೋನ್ನ ತೊಗೊತಾ ಇದೆ. ಅಂದರೆ ಬೇರೆ ಯಾವುದಾದ್ರು ಕ್ಲಾರಿಟಿ ಚೆನ್ನಾಗಿರೋ ಫೋನ್ನ ತೊಗೊತಾ ಇದೆ. ನೀವು ವೀಡಿಯೋ ನೋಡ್ತಾ ಇದ್ದೀರಲ್ಲ, ನಿಮಗೆ ಕ್ಲಾರಿಟಿ ಎಲ್ಲ ಇಷ್ಟ ಆಯಿತಾ ಮತ್ತು ವೀಡಿಯೋ ಹೇಗಿದೆ ಅಂತ ನನಗೆ ಮಿಸ್ ಮಾಡ್ದಲೇ ಕಮೆಂಟ್ ಮಾಡಿ ಓಕೆನಾ. ಹಾಗೆ ಇಷ್ಟು ದಿನ ವೀಡಿಯೋ ಆಗ್ತಲೇ ಇರೋದಕ್ಕೆ ಒನ್ಸಿಗೆ ನಾನು ತುಂಬ ಕೇಳ್ತಾ ಇದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇನ್ಮೇಲಂತೂ ಪಕ್ಕಾ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತೀನಿ. ಲಕ್ಷ್ಮಿ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ದೇವಸ್ಥಾನಕ್ಕೆ ಹೋದಾದ್ಮೇಲೆ ಪ್ರಸಾದನ ಹೇಗೆ ತಾನೇ ಮಿಸ್ ಮಾಡೋಕ್ಕಾಗುತ್ತೆ. ನಾವು ಮನೇಲಿ ಸೇಮ್ ರೆಸಿಪಿನ ಮಾಡಿದ್ರು ಅಷ್ಟೊಂದು ರುಚಿ ಇರೋ ಅಂಥದ್ದು ಬರೋದೇ ಇಲ್ಲ. ಯಾಕಂದರೆ ಅದರಲ್ಲಿ ದೇವ್ರ ಕೃಪೆ ಇರುತ್ತೆ. ಇಲ್ಲಿರೋ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ನನ್ನ ತಮ್ಮ ಗಾಡಿ ಓಡಿಸ್ತಾ ಇದ್ದೀನಿ. ಅದಕ್ಕೆ ನಾನು ಹಿಂದೆಗಡೆ ಕುತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ದಿನ ಆಗೋಗಿದ್ದು ಈ ಥರ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ. ಇವಾಗ ರೂಢಿಯ ತಪ್ಪೋಗಿರೋದ್ರಿಂದ ಏನು ಮಾತಾಡಬೇಕು, ಯಾವ ಥರ ಬ್ಲಾಗ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಒಂದು ಲಾಂಗ್ ಅಂದರೆ ಲಾಂಗ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಇಷ್ಟೊಂದು ಲಾಂಗ್ ಗ್ಯಾಪ್ ಯಾವಾಗಲೂ ನಾನು ತಗೊಂಡೇ ಇರಲಿಲ್ಲ. ಬಟ್ ಇವಾಗ ಇಷ್ಟೊಂದು ಲಾಂಗ್ ಗ್ಯಾಪ್ ತಗೊಂಡ್ಬಿಟ್ಟು ಮತ್ತೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗಿ ಒಂದು ಹೊಸ ಥರ ಸ್ಟಾರ್ಟ್ ಮಾಡೋಣ ಅಂತ ಇದೆಲ್ಲ ಸೌಂಡ್ ಮಾಡ್ಕೊಂಡು ಹೋಗ್ತಾರೆ. ಅದಾದಮೇಲೆ ನಾವು ಬಂದಿದ್ದು ಬಟ್ವಾಡಿಲಿರೋ ವೆಂಕಟೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕಂತೂ ಪ್ರತಿ ವರ್ಷ ನಾವು ಮಿಸ್ ಮಾಡ್ದಲೇ ಬರ್ತೀವಿ ವೈಕುಂಠ ಏಕಾದಶಿ ದಿನ. ಇಲ್ಲಂತೂ ಒಂದು ಮಿನಿ ಜಾತ್ರೆನೇ ನಡೆದು ಬಿಡುತ್ತೆ. ಒಂದು ಚಿಕ್ಕ ಜಾತ್ರೆನೇ ನೋಡ್ದಂಗೆ ಆಗುತ್ತೆ. ಎಲ್ಲ ಥರ ಅಂಗಡೀಸ್ ಇರುತ್ತೆ. ಕಾರ್ನ್ ಸ್ಟಾಲ್ಸ್ ಆಗಿರ್ಬೋದು, ಪಾನಿಪುರಿ ಸ್ಟಾಲ್ಸ್ ಆಗಿರ್ಬೋದು. ಮತ್ತು ಮಕ್ಳಿಗಂತೂ ನೋಡೋದಕ್ಕೆ ಹಬ್ಬ. ಎಲ್ಲಿ ನೋಡಿದ್ರು ಆಟ ಸಾಮಾನುಗಳ ಅಂಗಡಿನೇ ಇರುತ್ತೆ. ಅದಾದಮೇಲೆ ಜ್ಯುವೆಲ್ಲರಿ ಶಾಪ್ ಇರುತ್ತೆ. ಬಳೆಗಳು ಎಷ್ಟೊಂದು ಜನ ಮಾರ್ತಾ ಇರ್ತಾರೆ. ನಮಗೆಲ್ಲ ಆ ಜಾತ್ರೆ ಆದರೆ ಕೆಲವೊಬ್ಬರಿಗೆ ಜೀವನ ಕೂಡ ಆಗಿರುತ್ತೆ. ಹಂಗೆ ನನ್ನ ತಮ್ಮನ ಫ್ರೆಂಡ್ ಕೂಡ ಸಿಕ್ಕಿದ್ದ. ಯಾಕೋ ನಾನು ನಮ್ಮ ಅಕ್ಕ ಹೋಗ್ತಾ ಇದ್ದೀವಿ. ಎಷ್ಟು ರಶ್ ಇದ್ದಾರಲ್ವ ಇವತ್ತು. ಫುಲ್ ರಶ್ ಇದ್ದಾರೆ. ಇದು
ಅವರೇ ಕೊಟ್ಟಿರೋದು ಯಾವ ಥರ ಮಾಡ್ತಾರೆ ನಾವು ಮಧ್ಯಾಹ್ನ ಹೋಗಿದ್ರೆ ಮೇ ಬಿ ಕ್ಯೂ ಕಡಿಮೆ ಇರುತ್ತೋ ಅಂತ ಅನ್ನಿಸ್ತಾ ಇದೆ. ಆದರೆ ಮಧ್ಯಾಹ್ನ ನನಗೆ ಕಾಲೇಜ್ ಇರೋದ್ರಿಂದ ಮಧ್ಯಾಹ್ನ ಹೋಗೋದಕ್ಕೆ ಆಗಲಿಲ್ಲ. ಸಂಜೆ ಆಗಿತ್ತು ನಾವು ಹೋಗೋ ಅಷ್ಟೊತ್ತಿಗೆ, ಆಲ್ರೆಡಿ 8 o'clock ಆಗಿತ್ತು. ಬಟ್ ಆದರೂ ಕ್ಯೂ ಕೂಡ ಸಖತ್ತಿತ್ತು. ನಾವು ಹೋದಾದ್ಮೇಲೂ ಕೂಡ ಇನ್ನೂ ಜಾಸ್ತಿ ಜನ ಬರ್ತಾನೆ ಇದ್ದರು. ನಾವು ಹೋಗಿ ಮುಕ್ಕಾಲು ಗಂಟೆ ಆದಮೇಲೆ ನಮಗೆ ದರ್ಶನ ಸಿಕ್ಕಿದ್ದು. ಅಂದರೆ ನನಗೆ ನನ್ನ ಫೋನ್ ಕ್ಲಾರಿಟಿ ತುಂಬ ಇಷ್ಟ ಆಗಿದೆ. ತೊಗೊಳೋಕ್ಕಿಂತ ಮುಂಚೆ 90% ಫೋನ್ ಇಷ್ಟ ಆಗಿತ್ತು. ಬಟ್ ತೊಗೊಂಡಾದ್ಮೇಲೆ 100% ಐ ಆಮ್ ಹ್ಯಾಪಿ ವಿತ್ ದಟ್ ಫೋನ್. ಇವಾಗ ತೊಗೊಂಡು 2 ತಿಂಗಳಾದಮೇಲೆ ನಾನು ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ನಾನಂತೂ ನಿಮಗೆ OnePlus 10 ಯಾರು ತೊಗೋತೀರಾ ಅಂತಂದರೆ ಪಕ್ಕಾ ನಾನು ಸಜೆಸ್ಟ್ ಮಾಡ್ತೀನಿ. ನನ್ನ ಕಡೆಯಿಂದ ರೆಫರ್ ಮಾಡ್ತೀನಿ. ನೋಡಿ, ಈ ವಿಡಿಯೋದಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಜನ ಇದ್ದಾರೆ ಅಂತಂದ್ಬಿಟ್ಟು. ಲಿಟ್ರಲಿ ಫುಲ್ಲು ತುಂಬೋಗಿದ್ರು ಅಲ್ಲೆಲ್ಲ ಜನ ಅಂತನೂ ಕಾಲಿಡೋದಕ್ಕೆ ಜಾಗ ಇರಲಿಲ್ಲ. ಮತ್ತು ಡೆಕೋರೇಷನ್ ಅಷ್ಟೇ ಎಷ್ಟು ಸಖತ್ತಾಗಿ ಮಾಡಿದರು ಅಂದರೆ ನನಗದು ತುಂಬ ಇಷ್ಟ ಆಯಿತು.